ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವು ಬೆಳಗ್ಗೆನೇ ವಾಕ್ ಮಾಡ್ತಾ ಇದ್ವಿ. ಹೇಗಿದೆ ನೋಡಿರಿ ವಾಕಿಂಗ್ ಪ್ಲೇಸು. ಬಹಳ ಅದ್ಭುತವಾದ ಜಾಗ ವಾಕ್ ಮಾಡಲಿಕ್ಕೆ. ನೋಡಿ, ನಮಗೆ ನೇಚರೇ ಕಾಣ್ತಾ ಇಲ್ಲ, ಕಂಪ್ಲೀಟ್ ಫುಲ್ ಬಿಲ್ಡಿಂಗ್ಗಳಿದೆ. ಅದೇ ಹಳ್ಳಿ ಕಡೆ ವಾಕ್ ಮಾಡಿದ್ರೆ ಸಂಪೂರ್ಣವಾಗಿ ನೇಚರ್ ಕಾಣ್ತಾ ಇತ್ತು. ಇಲ್ಲಿ ಹಾಗಲ್ಲ, ಸಂಪೂರ್ಣವಾಗಿ ಬಿಲ್ಡಿಂಗು, ಮೋಡ ಮಾತ್ರ ಕಾಣಿಸ್ತಿದೆ ನಮ್ಮ ಮೇಲೆ. ನೋಡಿ, ಇದು ನಮ್ಮ ಸಿಟಿ ಲೈಫ್. ನಾವೆಲ್ಲಿ ವಾಕ್ ಮಾಡ್ತಾ ಇರ್ಬೋದು ಗೆಸ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಗೊತ್ತಿರೋರು ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲಿ ವಾಕ್ ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು. ಬೆಂಗಳೂರಿನ ನಾಗವಾರದ ಮಾನ್ಯತಾ ಟೆಕ್ ಪಾರ್ಕ್ ಹೇಗಿದೆ ನೋಡಿ. ನೋಡ್ರಿ, ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಮನೆ ಕೂಡ ಇಲ್ಲಿ ಹತ್ತಿರದಲ್ಲಿದೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಹೋಗ್ಬೋದು. ಬೆಂಗಳೂರಲ್ಲಿರ್ತಕ್ಕಂಥ ಟೆಕ್ ಪಾರ್ಕ್ಗಳು ಇದು ಒಂದು ಅಷ್ಟೇ. ಈ ಥರ 100 ಟೆಕ್ ಪಾರ್ಕ್ಗಳು ಇದೆ ಬೆಂಗಳೂರಲ್ಲಿ. ಭಾಳ ಅದ್ಭುತ ನಮ್ಮ ಬೆಂಗಳೂರು. ಈ ಲೈಫು ಇಲ್ಲಿ ಇರಬೇಕಂದ್ರೆ ತುಂಬ ಕಷ್ಟ. ಎಷ್ಟು ಸಂಪಾದನೆ ಮಾಡಿದ್ರೂ ಹಣ ಸಾಕಾಗಲ್ಲ. ಅದೇ ಹಳ್ಳಿ ಜೀವನದಲ್ಲಾದರೆ ಅದ್ಭುತ ಜೀವನ ಮಾಡ್ಬೋದು, ಒಳ್ಳೆ ನೇಚರಲ್ಲಿರ್ಬೋದು. ಆದರೆ ಇಲ್ಲಿ ಸಿಟಿಯಲ್ಲಿ ಬಂದ್ಬಿಟ್ಟು ಪೊಲ್ಯೂಷನ್ ಜಾಸ್ತಿ, ಹೆಚ್ಚು ಮೈಂಡಿಗೆ ಟೆನ್ಷನ್, ನೆಮ್ಮದಿ ಕಡಿಮೆ. ಹಣ ಜಾಸ್ತಿ ಬಂದ್ರೂ ಅದೇ ಕಣಕ್ಕೂ ಸೇವ್ ಮಾಡಲಿಕ್ಕಾಗಲ್ಲ. ಆ ರೀತಿ ಇರ್ತಕ್ಕಂಥ ಸಿಟಿ ಜೀವನ. 24 ಗಂಟೆ ಕೆಲಸ ಮಾಡಲೇಬೇಕು. ಈ ರೀತಿ ಇರ್ತಕ್ಕಂಥ ಸಿಟಿ ಲೈಫು ಹೀಗಿದೆ ನೋಡಿ. ಮನುಷ್ಯನಿಗೆ ದುಡ್ಡು ಎಷ್ಟು ಇದ್ರೂ ಸಾಲದು. ಮನುಷ್ಯ ಬದುಕಿರೋ ತನಕ ದುಡ್ಡು ದುಡ್ಡು ದುಡ್ಡು. ಈಗ ಮನುಷ್ಯನಿಗೆ ಬೆಲೆ ಕೊಡೋದು ಕಡಿಮೆ ಆಗಿದೆ, ಆದರೆ ದುಡ್ಡಿಗೆ ಬೆಲೆ ಜಾಸ್ತಿ ಇದೆ. ಯಾಕೆ ಅಂತಂದರೆ ಈಗಿರೋ ಪರಿಸ್ಥಿತಿನೇ ಹಾಗೆ. ಮೊದಲೆಲ್ಲ ಸಂಬಂಧಿಕರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಈಗ ಸಂಬಂಧಿಕರಲ್ಲಿ ಯಾರ ಹತ್ರ ದುಡ್ಡಿದೆಯೋ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಆ ರೀತಿ ಇರ್ತಕ್ಕಂಥ ಪರಿಸ್ಥಿತಿ ಜಗತ್ತಲ್ಲಿ ಈಗ ತುಂಬಿ ತುಳುಕಾಡ್ತಾ ಇದೆ. ರಿಲೇಷನ್ಸ್ ಅಂದರೆ ಸಾಕು, ಅವರು ದುಡ್ಡಿರೋರಪ್ಪ ಅಂತೇಳ್ಬಿಟ್ಟು ಮಾತಾಡ್ತಾರೆ. ಎಷ್ಟು ಅದ್ಭುತವಾಗಿ ಈ ರೋಡಿಂದ ಆ ರೋಡಿಗೆ ಕನೆಕ್ಟ್ ಮಾಡಲಿಕ್ಕೆ ಎಕ್ಸ್ಲೇಟರ್ ಮಾಡಿದ್ದಾರೆ ನೋಡಿ. ನಾವೇ ನಡ್ಕೊಂಡು ಹೋಗು, ಅದು ಹೋಗಲ್ಲ ನೋಡಿ. ರೋಡ್ ಕ್ರಾಸ್ ಮಾಡಲಿಕ್ಕೆ IT-BT ಏರಿಯಾ ಎಷ್ಟು ಅದ್ಭುತವಾಗಿದೆ ಅಂದರೆ ದೇಕು. ಹೊಸ ಪ್ರಾಜೆಕ್ಟ್ ಇಲ್ಲೊಂದು ನಡೀತಾ ಇದೆ ನೋಡಿ, ಎಷ್ಟು ಅದ್ಭುತ ಕಾಣ್ತಾ ಇದೆ. ಮಾನ್ಯತೆ ಟೆಕ್ ಪಾರ್ಕ್ ಒಳಗಡೆ ಇದೆಲ್ಲ ಹಿಲ್ಟನ್ ಹೋಟೆಲು. ಸಂಪೂರ್ಣವಾಗಿ 100 ಕಂಪ್ನಿಗಳು ಇಲ್ಲಿದೆ. ಆರಾಮಾಗಿ ಬೆಳಗ್ಗೆ ಟೈಮು ವಾಕ್ ಮಾಡ್ಬೋದು. ಭಾಳ ಅದ್ಭುತವಾದ ಜಾಗ ನೋಡಿ. ಈ ರೋಡಿಂದ ಸ್ಟ್ರೈಟ್ ಹೋಗಿ ಮುಂದೆ ರೈಟ್ ಹೋದರೆ ಶಿವರಾಜ್ ಕುಮಾರ್ ಮನೆ. ಶಿವರಾಜ್ ಕುಮಾರ್ ಕೂಡ ಇದೇ ರೋಡಲ್ಲೇ ರೆಗ್ಯುಲರ್ ವಾಕ್ ಮಾಡ್ತಾರೆ. ಹೇಗಿದೆ ನೋಡಿ. ಹೇಳ್ತಾ ಇದ್ದೆ, ಕಂಟಿನ್ಯೂ ಮಾಡ್ತೀನಿ. ಮನುಷ್ಯನಿಗೆ ದುಡ್ಡು, ತಾನು ಬದುಕಿರೋದು ಕಡಿಮೆ ದಿನಗಳಂತ ಗೊತ್ತಿದ್ದರೂ ಮನುಷ್ಯ ದುಡ್ಡು ಮಾಡಬೇಕು. ನಾವು ದುಡ್ಡು ಮಾಡಬೇಕು. ಏನಾಗಿದೆ ಜನಗಳಿಗೆ ಅಂತಂದರೆ, ನಾವು ದುಡ್ಡು ಮಾಡಿಲ್ಲ ಅಂತಂದರೆ ನಮ್ಮನ್ನು ಸತ್ತಾಗ ಏನಂತಾರೆ ಅಂತೇಳ್ಬಿಟ್ಟು ಅವರೇ ಅಂತಾರೆ. ಅಲ್ಲ ರೀ, ಅವನು ಸತ್ತಾಗ ಅವನಿಗೇನ್ರಿ ಗೊತ್ತಾಗುತ್ತೆ ದುಡ್ಡು ಮಾಡಿದಾನೆ ಬಿಟ್ಟಿದ್ದಾನೆ ಅಂತೇಳ್ಬಿಟ್ಟು. ಇವನೇನು ಎದ್ದು ಸತ್ತೋಗಿರೋನು ಏನಾದರೂ ನೋಡ್ತಾನೆ? ನಮ್ಮ ಮಕ್ಕಳಿಗೆ ಮಾಡಬೇಕು, ನಮ್ಮ ಮರಿ ಮೊಮ್ಮಕ್ಕಳಿಗೆ ಮಾಡಬೇಕು ಅಂತೇಳ್ಬಿಟ್ಟು ದೊಡ್ಡ ದೊಡ್ಡ ರಾಜಕಾರಣಿಗಳು, ಪೊಲಿಟಿಷಿಯನ್ಗಳು, ಉದ್ಯಮಿಗಳು ಎಷ್ಟು ಇರೋದೆಲ್ಲ ನಂದೇ ಆಗಿರ್ಬೇಕಂತೇಳ್ಬಿಟ್ಟು
ಆಸೆಗಳಿರುತ್ತೆ. ಆದರೆ ಇನ್ನೂ ಕೆಲವು ಜನಗಳಿಗೆ ಆಸೆಗಳಿದೆ. ಆ ಆಸೆಗಳೇನಾದರೂ ಹೇಳ್ಬಿಟ್ರೆ ನಿಮಗೆ ಪರಮಾಶ್ಚರ್ಯ ಆಗುತ್ತೆ. ಅಂತಂಥ ಜನಗಳಿದ್ದಾರೆ. ಈಗ ರಾಜಕೀಯದಲ್ಲೇ ನೋಡ್ತಿರಲ್ಲ, ನನಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ಆಮೇಲೆ ಮಕ್ಕಳ ಹೆಂಡತಿ ರಿಲೇಷನ್ಗೆ, ಮೊಮ್ಮಕ್ಕಳು ಮತ್ತೆ ತಿರುಗಿ ಫ್ಯೂಚರಲ್ಲಿ ದೊಡ್ಡವರಾದಾಗ ಏನು ಮಾಡ್ತಾರೆ ಅಂತೇಳ್ಬಿಟ್ಟು ಅವರಿಗೆ ಪ್ರತಿ ಒಬ್ಬರೂ ಈ ರೀತಿಯಾಗಿ ಆಲೋಚನೆ ಇದ್ದಾಗ ಇನ್ನು ಸಮಾಜದಲ್ಲಿ ನಾವೇನಾದರೂ ಒಳ್ಳೇದು ಮಾಡ್ಬೇಕಂತೇಳ್ಬಿಟ್ಟು ಭಾವನೆಗಳು ಯಾರಿಗೆ ಬರುತ್ತೆ ನೀವೇ ಹೇಳಿ ನೋಡೋಣ. ನೋಡಿ, ಇದು ಮಾನ್ಯತೆ ಟೆಕ್ ಪಾರ್ಕಿಂದ ಎಕ್ಸಿಟ್ ಆಗೋದು, ಹೊರಗಡೆ ರಿಂಗ್ ರೋಡ್ ಕಡೆ ಕನೆಕ್ಟ್ ಆಗೋದು. ಆ ಕಡೆಯಿಂದ ಬರ್ತಾ ಇದು ಫ್ಲೈಓವರ್ ಎಲ್ಲ ಹೊಸದಾಗಿ ಕನೆಕ್ಷನ್ ಮಾಡಿದ್ದಾರೆ. ಯಥೇಚ್ಛು ಟ್ರಾಫಿಕ್ ಆಗ್ತಾಯಿತ್ತು ಮೊದಲೆಲ್ಲ. ಈ ಫ್ಲೈಓವರ್ ಮಾಡಿದಾಗಿಂದ ಭಾಳ ಅದ್ಭುತವಾಗಿ ಇದಾಗಿದೆ ನೋಡಿ. ಆ ಫ್ಲೈಓವರ್ ಮೇಲಿಂದ ರೋಡ್ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಆ ಕಡೆಯಿಂದ ಈ ಕಡೆ ಮಾಡಲಿಕ್ಕೆ. ಪ್ರಪಂಚದಲ್ಲಿ IT-BTಗಿರೋಷ್ಟು ವ್ಯಾಲ್ಯೂ ಬೇರೆ ಯಾವುದಕ್ಕೂ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಸಾಫ್ಟ್ವೇರ್ ಎಂಪ್ಲಾಯ್ಸ್ಗಳು. ಆದರೆ ರೈತನ ಮುಂದೆ ಎಲ್ಲ ಸಂಪೂರ್ಣವಾಗಿ ಶೂನ್ಯ. ರೈತ ಬೆಳೆದ್ರೆ ಮಾತ್ರ IT-BT, ಬೆಳೆದೇ ಹೋದರೆ ಏನೂ ಇಲ್ಲ. ಈಗೆಲ್ಲ ಏನಾಗಿದೆ ಟೆಕ್ನಾಲಜಿ ಅಂದರೆ, ಸಾಫ್ಟ್ವೇರಲ್ಲಿ ಕೆಲಸ ಮಾಡೋರು ಕೂಡ ಜಮೀನು ತಗೊಂಡು ರೈತರಾಗ್ತಾಯಿದ್ದಾರೆ. ಸಾಫ್ಟ್ವೇರು ಪ್ಲಸ್ಸು ಸಾಫ್ಟ್ವೇರ್ ಫಾರ್ಮರ್ ಅಂತೇಳ್ಬಿಟ್ಟು ತುಂಬ ಜನ ಮಾಡ್ತಾಯಿದ್ದಾರೆ. ತುಂಬ ಜನ ಅಂದ್ರೇನು, ಲಕ್ಷಾಂತರ ಜನ ಈ ಕಾನ್ಸೆಪ್ಟು ಮುಂದೆ ಜಮೀನು ಸಿಗುತ್ತೋ ಇಲ್ಲ ಅನ್ನೋದೇ ಅವರಿಗೆ ಇದು. ಇನ್ನೊಂದೇನೆಂದರೆ, ಅವ್ರ ಪರ್ಫಾರ್ಮೆನ್ಸಿಗೆ ನಾವು ಮೆಚ್ಚಬೇಕು. ಯಾಕೆಂತಂದರೆ ಅವರು ಓದಿರ್ತಕ್ಕಂಥ ಕೆಲವರು ಸಾಫ್ಟ್ವೇರ್ಗಳಿದ್ದಾರಲ್ಲ, ಅವರು ಹೊಸದಾಗಿ ಆಲೋಚನೆಗಳು ಮಾಡ್ತಾರೆ, ಹೊಸ ಬೆಳೀಲಿಕ್ಕೆ ಆಲೋಚನೆ ಮಾಡ್ತಾರೆ. ಈಗ ಮೊದಲು ಏನಾಗಿತ್ತು ಅಂತಂದರೆ, ನಮ್ಮ ರೈತರೆಲ್ಲ ವರ್ಷದಲ್ಲಿ 3 ಬೆಳೆ ಅಂದರೆ 3 ಬೆಳೆ ಒಂದೇ ಥರ ಆಗ್ತಾಯಿದ್ರು. ಈಗ ಆಗಲ್ಲ. ನೀವು ಎಲ್ಲಾದರೂ ಹೋಗಿ ಅಗ್ರಿಕಲ್ಚರ್ ತೋಟಗಳ ಹತ್ರ ಎಲ್ಲರೂ ಓದಿರೋರೆ ತೋಟಗಳು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಆದರೆ ಡಿಫ್ರೆಂಟು ಬೆಳೆಗಳು ಬೆಳೆಯೋದು. ಡ್ರ್ಯಾಗನ್ ಫ್ರೂಟ್ ಎಲ್ಲ ಯಾರಿಗ್ರಿ ಗೊತ್ತಿತ್ತು? ಈಗ ಹಳ್ಳಿ ಕಡೆ ಹೋಗಿ ತೋಟದಲ್ಲಿ ಡ್ರ್ಯಾಗನ್ ಫ್ರೂಟ್ ಸಿಗುತ್ತೆ. ಅದು ಡ್ರ್ಯಾಗನ್ ಫ್ರೂಟ್ ಅಂತಂದರೆ ನಾವು ಚೀನಾ ಫ್ರೂಟ್ ಅಂದ್ಕೊಂಡಿದ್ವಿ, ಆದರೆ ಈಗ ಅದು ನಮ್ಮ ಇಂಡಿಯನ್ ಫ್ರೂಟ್ ಆಗಿದೆ. ಅದೆಲ್ಲ ಬೆಳಿಲಿಕ್ಕೆ ಕಾರಣ ಆಪಲ್ ಬೆಳಿತಾರೆ ರೀ. ನಮ್ಮ ಬುದ್ಧಿವಂತರಾಗಿರ್ತಕ್ಕಂಥ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಅವರು ಸಾಕಾಗಷ್ಟು ಜಮೀನುಗಳು ತಗೊಂಡು ಫಾರ್ಮ್ ಹೌಸ್ ಮಾಡಿ ಹೊಸದಾಗಿ ಕಂಡು ಹಿಡಿದು ಪ್ರಯತ್ನ ಪಡ್ತಾರಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಪಡಬೇಕು. ಇನ್ನು ಹೋಗ್ತಾ ಹೇಗಾಗುತ್ತೆ ನೋಡೋಣ. ಒಟ್ಟು ಈ ಜಗತ್ತಲ್ಲಿ ನಾವಿರುವಾಗ ಇಂತಿಂಥ ಅದ್ಭುತಗಳನ್ನು ಕಂಡಿದ್ವಿ. ಇನ್ನು ಕೆಲವರು ಭೂಮಿ ಸಿಗುತ್ತೋ ಇಲ್ವೋ ಅಂತೇಳ್ಬಿಟ್ಟು ಈಗಲೇ ತೊಗೊಂಬೋಣ ಅಂತೇಳ್ಬಿಟ್ಟು ಆಲೋಚನೆ. ಭೂಮಿ ಸಿಗುತ್ತೆ, ಎಲ್ಲೂ ಹೋಗಲ್ಲ. ಇರೋ ಭೂಮಿ ಒಂದೇ ಪ್ರಪಂಚ, ಅಲ್ಲೇ ಇರುತ್ತೆ. ಆದರೆ ಮನುಷ್ಯ ಪ್ಲಸ್ ಅದರ ಪೇಪರ್ಗಳು ಮಾತ್ರ ಬದಲಾವಣೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಭೂಮಿ ಎಲ್ಲೂ ಹೋಗಲ್ಲ. ಅಷ್ಟು ಡಿಮ್ಯಾಂಡು, ಅಷ್ಟು ಒಂದು ಕ್ಯೂರಿಯಾಸಿಟಿ ಏನೋ ಜಮೀನು ಭೂಮಿಗಳು ತಗೊಳ್ಳಿಕ್ಕೆ ಮನುಷ್ಯ. ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ನಮ್ಮ ಭಾರತದಲ್ಲಿ ನೋಡಲಿಕ್ಕೆ ಮಾತ್ರ ಸಾಧ್ಯ. ಹೊರಗಡೆ ದೇಶದಲ್ಲಿ ನೋಡಿ ಹೇಗಿದೆ ಕಲ್ಚರಿಟಿ. ನೋಡಿ, ಮನುಷ್ಯ ಎಷ್ಟೇ ಕೋಟಿ ಸಂಪಾದನೆ ಮಾಡಲಿ, ಎಷ್ಟೇ ಜಮೀನು 100 ಎಕರೆ ಮಾಡಲಿ, ಆದರೆ ಸಂಪಾದನೆ ಮಾಡಿರ್ತಕ್ಕಂಥ ವ್ಯಕ್ತಿ ಏನಾದರೂ ಸತ್ತಾಗ ಯಾರೂ ಮೇನ್ ರೋಡ್ ಜಾಗದಲ್ಲಿ ಹಾಕಲ್ಲ, ಕಾರ್ನರ್ ಸೈಟಲ್ಲಿ ಹಾಕಲ್ಲ, ಅಥವಾ ವ್ಯಾಲ್ಯೂಬಲ್ ಅಂದರೆ ಬೆಲೆ ಬಾಳ್ತಕ್ಕಂಥ ಜಾಗದಲ್ಲಿ ಅವನನ್ನು ಹಾಕಲ್ಲ. ಯಾಕೆ ಅಂತಂದರೆ, ಬೇಡ, ಇಲ್ಲೇ ಹಾಕಿದರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಇಲ್ಲಾಂದರೆ ಸಮಾಧಿ ಇದೆ ಅಂದರೆ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತೇಳ್ಬಿಟ್ಟು ಆ ಜಾಗದ ಯಾವುದೋ ಒಂದು ಮೂಲೆಯಲ್ಲಿ ತಗೊಂಡೋಗ್ಬಿಟ್ಟು ಉಳ್ತಾರೆ. ಈ ರೀತಿ ಇರ್ತಕ್ಕಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಇನ್ನು ಹೇಳ್ತಾ ಹೋದರೆ ನನಗೇನೆ ನಗು ಬರುತ್ತೆ.